ವಿಶೇಷ ಸಂಪುಟ ಸಭೆಯಲ್ಲಿಂದು ಜಾತಿ ಗಣತಿಯ ಕುರಿತು ಚರ್ಚೆಯಾಗುತ್ತೆ. ಕೆಲವೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಜಾತಿ ಗಣತಿ ಮರು ಸಮೀಕ್ಷೆಯ ಘೋಷಣೆಯ ಬೆನ್ನಲ್ಲೇ ಈ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಜಾತಿ ಗಣತಿ ಮರು ಸಮೀಕ್ಷೆ ಸಂಬಂಧ ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಮ್ಮೆ ಜಾತಿವಾರು ಮರು ಸಮೀಕ್ಷೆ ತೀರ್ಮಾನದ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 10 ವರ್ಷಗಳ ಹಿಂದೆ ಮಾಡಿದಂತಹ ಸಮೀಕ್ಷೆಯನ್ನ ಡಸ್ಟ್ ಬಿನ್ನಿಗೆ ಹಾಕಿದ್ದಾಯ್ತು. 160 ಕೋಟಿ ನೀರಿನಲ್ಲಿ ಹೋಮ ಮಾಡಿದ್ದಾಯ್ತು. ಅದಾದ ಬಳಿಕ ಮರು ಸರ್ವೆ ಮಾಡ್ತೀವಿ ನಾವು ಅನ್ನುವಂತಹ ಘೋಷಣೆಯನ್ನೂ ಕೂಡ ಮಾಡಲಾಗಿದೆ. ಘೋಷಣೆ ಮಾಡಿದಂತಹ ನಂತರದಲ್ಲಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂತ ಹೇಳಿ ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ವಿಶೇಷ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ಅದರಲ್ಲೂ ಕೂಡ ಜಾತಿ ಗಣತಿ ಮರು ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಇವತ್ತು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ವಿಶೇಷ ಸಂಪುಟ ಸಭೆ ನಡೀತಿದೆ. ಇತ್ತೀಚೆಗಷ್ಟೇ ದೆಹಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಸೂಚನೆ ನೀಡಿದರು. ಯಾಕಂದರೆ ಮರು ಸಮೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ನೀಡಿದರು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೂಡ ಒಂದಷ್ಟು ಪರವಿರೋಧದ ಚರ್ಚೆಗಳು ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಿತ್ತು. ಆದರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ 2015ರಲ್ಲಿ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಸಮೀಕ್ಷೆ ನಡೆಸಿದ್ರು. ಅದು ಕೂಡ 167 ಕೋಟಿ ರೂಪಾಯಿ ಕೂಡ ಅದನ್ನ ವಿನಿಯೋಗಿಸಲಾಗಿತ್ತು. ಆದರೆ ಹಳೆಯ ಸಮೀಕ್ಷೆ 10 ವರ್ಷಗಳು ಅನ್ನುವಂಥ ಕಾರಣಕ್ಕೆ ನೀಡಿ ಈಗ ಮರು ಸಮೀಕ್ಷೆಗೆ ಈಗ ಸೂಚನೆ ನೀಡಿರುವಂಥದ್ದು. ಅಂದರೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಅದರ ಜಾತಿವಾರು ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗಿದೆ, ಮನೆ ಮನೆಗೂ ಭೇಟಿ ನೀಡಿಲ್ಲ ಅನ್ನುವಂಥ ಆಕ್ಷೇಪಗಳು ಕೂಡ ವ್ಯಕ್ತ ಆಗಿತ್ತು. ಸ್ವತಃ ಸರ್ಕಾರದಲ್ಲಿದ್ದಂಥ ಸಚಿವರು ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ಪ್ರಮುಖ ಸಚಿವರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮತ್ತೆ ಸಚಿವ ಸಂಪುಟದಲ್ಲಿ ಭಿನ್ನ ಧ್ವನಿ ವ್ಯಕ್ತ ಆದಂಥ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆಗೆ ಈಗ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ 90 ದಿನಗಳ ಕಾಲಾವಧಿಯಲ್ಲಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇಂದಿನ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಳೆಯ ಒಂದು ವರದಿಗೆ ತಾತ್ವಿಕ ಅನುಮತಿ ನೀಡ್ತಾರೋ ಇಲ್ವೋ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಇದೆಲ್ಲದ ನಡುವೆ ಮರು ಸಮೀಕ್ಷೆಗೆ ಇವತ್ತು ಸೂಚನೆ ನೀಡುವಂಥ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ಈಗಾಗಲೇ ನಾಗಮೋಹನ್ ದಾಸ್ ನೇತೃತ್ವದ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟ ಸಮೀಕ್ಷೆ ನಡೀತಿದೆ. 90 ದಿನಗಳ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ಇದನ್ನು ಕೂಡ 90 ದಿನಗಳಲ್ಲಿ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.